ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದು ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಚಾಲನೆ ಸಿಗಲಿದೆ. ಪರೀಕ್ಷೆಗೆ ಚಾಲನೆಯನ್ನ ನೀಡಲಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಕಾರ್ತಿಕ ಮಾಸದ ಕಡೆಯ ಸೋಮವಾರ ನಡೆಯುವಂತಹ ಪರೀಕ್ಷೆ ಇದು. ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಈಗಾಗಲೇ ಸಿದ್ಧತೆಯೂ ಕೂಡ ಆಗಿದೆ. ಇವತ್ತಿನಿಂದ ನವೆಂಬರ್ 21ರವರೆಗೆ ನಡೆಯುವಂತಹ ಪರೀಕ್ಷೆ 5 ದಿನಗಳ ಕಾಲ ಕಡಲೆಕಾಯಿ ಪರೀಕ್ಷೆ ಆಯೋಜನೆಯನ್ನ ಮಾಡಲಾಗಿದೆ. ಪ್ರತಿ ಬಾರಿ 3 ದಿನ ಮಾತ್ರ ನಡೀತಾ ಇತ್ತು ಕಡಲೆಕಾಯಿ ಪರೀಕ್ಷೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಪರೀಕ್ಷೆ ಈ ಬಾರಿ 5 ಲಕ್ಷಕ್ಕೂ ಹೆಚ್ಚು ಜನರು ಬರುವಂತಹ ನಿರೀಕ್ಷೆ ಕೂಡ ಇದೆ. ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅಂದ್ರೆ ಇವತ್ತು ಆರಂಭ ಆಗುತ್ತೆ. ಬೆಳಗ್ಗೆ ಬಸವನಗುಡಿಯ ದೊಡ್ಡ ಬಸವಣ್ಣನ ದೇಗುಲದಲ್ಲಿ ಕಡಲೆಕಾಯಿ ಅಭಿಷೇಕ ಮಾಡೋದ್ರ ಮೂಲಕ ಕಡಲೆಕಾಯಿ ಪರೀಕ್ಷೆಗೆ ಚಾಲನೆ ಸಿಗುತ್ತೆ. ದೊಡ್ಡ ಗಣಪತಿಯ ಗುಡಿ ದೊಡ್ಡ ಬಸವಣ್ಣನ ದೇಗುಲದಲ್ಲೇ ಅಂದ್ರೆ ನಿನ್ನೆಯಿಂದಲೇ ಭಕ್ತರು ಭೇಟಿ ನೀಡ್ತಾ ಇದ್ದಾರೆ. ಕಡಲೆಕಾಯಿ ಪರೀಕ್ಷೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಪರೀಕ್ಷೆಗೆ ಈಗಾಗಲೇ ಬಸವನಗುಡಿಯ ಬೀದಿಗಳು ಕೂಡ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ರಸ್ತೆಯ 2 ಬದಿಗಳಲ್ಲಿ ಬಡವರ ಬಾದಾಮಿ ಅಂತ ಹೇಳಿ ಕರೆಯಲ್ಪಡುವಂತಹ ಕಡಲೆಕಾಯಿಯ ರಾಶಿಯೂ ಕೂಡ ಇದೆ. ಪ್ರತಿ ವರ್ಷ 2 ದಿನಕ್ಕೆ ಮುಗಿತಾ ಇದ್ದಂತಹ ಕಡಲೆಕಾಯಿ ಪರೀಕ್ಷೆಯನ್ನ ಇದೇ ಮೊದಲ ಬಾರಿಗೆ 5 ದಿನಗಳ ಕಾಲ ನಡೆಸೋದಕ್ಕೆ ಮುಂದಾಗಿದ್ದು ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ವ್ಯಾಪಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ತಮ್ಮ ತಮ್ಮ ಜಾಗವನ್ನ ಗುರುತಿಸಿ ಕಡಲೆಕಾಯಿ ರಾಶಿಯನ್ನ ಹಾಕೊಂಡಿದ್ದಾರೆ. ನೀವು 3ನೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕಡಲೆಕಾಯಿಯ ರಾಶಿಯನ್ನ ಹಾಕಿಕೊಂಡಿದ್ದಾರೆ ಅಂತ ಹೇಳಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಇದು ಚಾಲನೆ ಸಿಗತ್ತೆ, ಯಾವಾಗ ಚಾಲನೆ ಸಿಗತ್ತೆ, ಜೊತೆಗೆ ಈ ಬಾರಿಯ ವಿಶೇಷತೆಗಳೇನು? ದಿವ್ಯಾ, ಬೆಂಗಳೂರಿನ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ವರ್ಷಕ್ಕೊಮ್ಮೆ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆನ ನೋಡ್ಬೇಕು, ನಾವು ಕಣ್ತುಂಬಿಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಅದೇ ಒಂದು ಪರೀಕ್ಷೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ದೊರೆಯುವಂತ ಕೆಲಸ ಆಗ್ತಾ ಇದೆ. ಮುಜರಾಯಿ ಸಚಿವ ಮತ್ತು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಸ್ಥಳೀಯ ಶಾಸಕರು, ಕೇಂದ್ರ ಕೆಲವೊಂದಷ್ಟು ಸಂಸದರು ಕೂಡ ಭಾಗಿಯಾಗುವಂತ ಕೆಲಸ ಆಗಿದೆ. ಏನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಕಡಲೆಕಾಯಿ ತಿನ್ನಿಸುವ ಮೂಲಕವಾಗಿ ಏನು ಬಸವಣ್ಣಗಳಿಗೆ ಚಾಲನೆ ಸಿಕ್ಕುವಂತ ಕೆಲಸ ಆಗ್ತಾ ಇದೆ. ಸದ್ಯಕ್ಕೆ 800 ವರ್ಷಗಳ ಇತಿಹಾಸ ಇರುವಂತ ಈ ಒಂದು ಕಡಲೆಕಾಯಿ ಪರೀಕ್ಷೆ ಒಟ್ಟು 5 ದಿನಗಳ ಕಾಲ ನಡೆಯುವಂತಹ ಕೆಲಸವನ್ನ ಸದ್ಯಕ್ಕೆ ಮುಜರಾಯಿ ಇಲಾಖೆ ಕೈಗೊಂಡಿರುವಂತದ್ದು. ಪ್ರತಿ ವರ್ಷ 2 ದಿನಕ್ಕಷ್ಟೇ ಸೀಮಿತ ಆಗ್ತಾ ಇತ್ತು. ಜನರ ಬೇಡಿಕೆ ಹೆಚ್ಚಾದಂತ ಕಾರಣದಿಂದಾಗಿ ಇನ್ನೂ 2-3 ದಿನ ಹೆಚ್ಚುವರಿ ಮಾಡ್ಬೇಕೆನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಇದ್ದಂತ ಕಾರಣದಿಂದಾಗಿ ಇದೇ ಬಾರಿ ಒಟ್ಟು 5 ದಿನಗಳ ಕಾಲ ಕಡಲೆಕಾಯಿ ಪರೀಕ್ಷೆಯನ್ನ ಆಯೋಜನೆ ಮಾಡುವಂತ ಕೆಲಸ ಆಗಿದೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಆಕರ್ಷಣೀಯ ಕೇಂದ್ರ ಬಿಂದು ಆಗಿರುವಂತದ್ದೇ ಪೇಪರ್ಲೆಸ್ ಅಂದ್ರೆ ಪ್ಲಾಸ್ಟಿಕ್ ರಹಿತವಾದಂತಹ ಕಡಲೆಕಾಯಿ ಪರೀಕ್ಷೆ ಈ ಬಾರಿ 2ನೇ ಬಾರಿ ಆಯೋಜನೆ ಮಾಡುವಂತ ಕೆಲಸ ಆಗಿದೆ. ಜೊತೆಗೆ 2000ಕ್ಕೂ ಹೆಚ್ಚು ಅಂಗಡಿ ಮುಗ್ಗಟ್ಟುಗಳು ಬಂದಿರುವಂತ ಕಾರಣದಿಂದಾಗಿ ಸುಂಕ ರಹಿತವಾದಂತ ಆ ಒಂದು ವ್ಯಾಪಾರ ವಹಿವಾಟಿಗೂ ಕೂಡ ಅವಕಾಶ ಕೊಟ್ಟಿರುವಂತದ್ದು. ಮೊನ್ನೆಯಿಂದಲೂ ಕೂಡ ಈ ಒಂದು ಪರೀಕ್ಷೆ ಆರಂಭ ಆಗಿರುವಂತ ಕಾರಣದಿಂದಾಗಿ 2 ದಿನಗಳ ಮುಂಚೆಯೇ ಜನರು ಸಾಕಷ್ಟು ಜನ ಸೇರಿರುವಂತದ್ದು. ಜೊತೆಗೆ ನಿನ್ನೆ ವೀಕೆಂಡ್ ಇದ್ದಂತ ಕಾರಣದಿಂದಾಗಿ ಲಕ್ಷಾಂತರ ಜನ ಬಂದು ಪರೀಕ್ಷೆಯನ್ನ ವೀಕ್ಷಣೆ ಮಾಡಿ ಹೋಗಿರುವಂತದ್ದು. ಕಡಲೆಕಾಯಿಯನ್ನ ವಿವಿಧ ರೀತಿಯಾದಂತಹ ತಳಿಗಳನ್ನ, ನಾಟಿ ಕಡಲೆಕಾಯಿ ಆಗ್ಬೋದು, ಗುಂಡು ಕಡಲೆಕಾಯಿ ಆಗ್ಬೋದು, ಸೇರಿದಂತೆ ನಾನಾ ಕಡಲೆಕಾಯಿಗಳನ್ನ ರಾಜ್ಯದ ವಿವಿಧ ಭಾಗಗಳಿಂದ, ಶಿಡ್ಲಘಟ್ಟ ಆಗ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಸೇರಿದಂತೆ ನಾನಾ ಭಾಗದಿಂದ ಬಂದಂತಹ ವ್ಯಾಪಾರಿಗಳು, ಜೊತೆಗೆ ರೈತರು ತಂದಂತಹ ಕಡಲೆಕಾಯಿಯನ್ನ ವ್ಯಾಪಾರ ವಹಿವಾಟು ಸದ್ಯಕ್ಕಂತೂ ಮಾಡ್ಲಾಗ್ತಾ ಇದೆ. ಇವತ್ತಿಂದ ಅಧಿಕೃತವಾಗಿ ಚಾಲನೆ ಆಗ್ತಿರುವಂತ ಈ ಒಂದು ಕಡಲೆಕಾಯಿ ಪರೀಕ್ಷೆ ಒಟ್ಟು 5 ದಿನಗಳ ಕಾಲ ಒಂದು ನಡೆಯುವಂತ ಕಾರಣದಿಂದಾಗಿ 7ರಿಂದ 8 ಲಕ್ಷ ಜನ ಬರುವಂತ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಮುಜರಾಯಿ ಇಲಾಖೆ ಈಗಾಗಲೇ ಕೊಟ್ಟಿರುವಂತದ್ದು. ಜೊತೆಗೆ ಎಲ್ಲಾ ರೀತಿಯಾದಂತಹ ಭದ್ರತೆಯನ್ನ ಕೈಗೊಂಡು ಈ ಪರೀಕ್ಷೆ ಸದ್ಯಕ್ಕೆ ಈಗ ಅಧಿಕೃತವಾಗಿ ಚಾಲನೆ ಆಗ್ತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.